ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಮ್ಮ ಬೆಂಗಳೂರಿಂದ ವೀಕೆಂಡ್ಸಲ್ಲಿ ಹೋಗುವಂಥ ಬೆಸ್ಟ್ ಸ್ಪಾಟ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ತುಂಬ ಜನಕ್ಕೆ ನಾವಿವತ್ತು ಹೋಗ್ತಾ ಇರುವ ಪ್ಲೇಸಸ್ ಬಂದು ಬೆಂಗಳೂರಿಂದ ಬರೀ 25 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇರುತ್ತೆ ಅಂತ ಗೊತ್ತಿರಲ್ಲ. ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ನಾವಿವತ್ತು ಹೋಗ್ತಾ ಇರುವ ಈ ಪ್ಲೇಸಸ್ಗೆ BMTC ಬಸ್ಸಲ್ಲೇ ಹೋಗ್ಬಿಟ್ಟು 1 ಡೇ ಸ್ಪೆಂಡ್ ಮಾಡಿಕೊಂಡು ಬರೋ ಅಂತಹ ಪ್ಲೇಸ್ ಅಂತಲೇ ಹೇಳಬಹುದು. ನಾವಿವತ್ತು ಹೋಗ್ತಾ ಇರೋದು ಬೆಸ್ಟ್ ವೀಕೆಂಡ್ ಪ್ಲ್ಯಾನ್ ಅಂತಲೇ ಹೇಳಬಹುದು. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಶ್ರೀ ಮಾರುತಿ ಸಾಯಿಧಾಮ್ ದೇವಸ್ಥಾನ, ಶ್ರೀ ವಿಶ್ವರೂಪ ವಿಜಯ ವಿಠಲ ದೇವಸ್ಥಾನ, ಶ್ರೀ ಪಾರ್ಶ್ವಲಬ್ಧಿ ಧಾಮ್ ಜೈನ್ ಟೆಂಪಲ್, ಕಾರ್ಯಸಿದ್ಧಿ ಶ್ರೀ ಪ್ರಸನ್ನ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ನಾವು ಈ 4 ಪ್ಲೇಸಸ್ನ ಒಂದೊಂದಾಗಿ ಕವರ್ ಮಾಡೋಣ, ಜೊತೆಗೆ ಬಸ್ ಡೀಟೇಲ್ಸ್ ಸಹ ನೋಡೋಣ. ಮೊದಲು ಈ ಟೆಂಪಲ್ಸ್ಗೆ ಯಾವ ರೀತಿ ಬಸ್ಸಲ್ಲಿ ರೀಚ್ ಆಗೋದು ಅಂತ ನೋಡೋಣ. ಬೆಂಗಳೂರಿಂದ ಶ್ರೀ ಮಾರುತಿ ಸಾಯಿಧಾಮ್ ದೇವಸ್ಥಾನಕ್ಕೆ ಬರೀ 22 ಕಿಲೋಮೀಟರ್ ಇರುತ್ತೆ. ಬೆಂಗಳೂರು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ ನಂಬರ್ 22 ಅಲ್ಲಿ ಬಸ್ ನಂಬರ್ 258 ನೆಲಮಂಗಲಗೆ ಹೋಗೋ ಬಸ್ಸು. ಆ ಬಸ್ಸಲ್ಲಿ ಹತ್ಕೊಂಡ್ರೆ ನಿಮಗೆ ಅಡಕಮಾರನಹಳ್ಳಿ ಅನ್ನೋ ಸ್ಟಾಪು ಸಿಗುತ್ತೆ. ಆ ಬಸ್ಸು ನಿಮಗೆ ಯಶವಂತಪುರ, ಗುರುಗುಂಟೆಪಾಳ್ಯ, ಮಾದಾವರ ಮೇಲೆ ಅಡಕಮಾರನಹಳ್ಳಿಗೆ ಹೋಗುತ್ತೆ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ತುಂಬ ಬಸ್ಸಸ್ ಅವೈಲಬಲ್ ಇರುತ್ತೆ. ನೀವು ಬೇಕು ಅಂತಂದರೆ ಯಶವಂತಪುರಗೆ ಹೋಗ್ಬಿಟ್ಟು ಯಶವಂತಪುರದಿಂದ ಹೋಗಬಹುದು. ಯಶವಂತಪುರದಿಂದ ಸಹ ತುಂಬ ಬಸ್ಗಳು ಅವೈಲಬಲ್ ಇರುತ್ತೆ. ನೀವು ಬಸ್ಸಲ್ಲಿ ಹೋಗೋದಾದರೆ 70 ರೂಪೀಸ್ ಕೊಟ್ಟು ಡೇ ಪಾಸ್ನ ತಗೊಳ್ಳಿ. ಅದರಲ್ಲಿ ನೀವು ಈ ಪ್ಲೇಸಸ್ನ ಕವರ್ ಮಾಡಬಹುದು. ಲೇಡೀಸು ಹೋಗೋದಾದರೆ ಲೇಡೀಸ್ಗೆ ಫ್ರೀ ಬಸ್ ಅವೈಲಬಲ್ ಇರುತ್ತೆ ಅಲ್ವಾ, ಸೊ ನೀವು ಫ್ರೀ ಬಸ್ಸಲ್ಲಿ ಹೋಗಬಹುದು. ನೀವಿಲ್ಲಿ ನೋಡಬಹುದು ಮಾರುತಿ ದೇವಸ್ಥಾನ ಬೆಂಗಳೂರಿಂದ ನೆಲಮಂಗಲಗೆ ಹೋಗೋ ರೋಡು ಪಕ್ಕದಲ್ಲೇ ಕಾಣಿಸುತ್ತೆ ನೋಡಿ. ಈ ದೇವಸ್ಥಾನದ ಪಕ್ಕದಲ್ಲೇ ಸ್ಟಾಪ್ ಅಂತ ಬರ್ದಿದಾರಲ್ವಾ, ಬಸ್ಸು ಇಲ್ಲಿ ಸ್ಟಾಪ್ ಮಾಡುತ್ತೆ. ನೀವೇನಾದರೂ ಬಸ್ಸಲ್ಲಿ ಬರೋದಾದರೆ ನೀವು ಈಸಿಯಾಗಿ ಇಲ್ಲಿ ಬಸ್ ಇಳಿದು ನಡ್ಕೊಂಡೆ ದೇವಸ್ಥಾನದ ಹತ್ರಕ್ಕೆ ಹೋಗಬಹುದು. ನೋಡಿ, ಇದೇನೆ ಶ್ರೀ ಮಾರುತಿ ಸಾಯಿಧಾಮ್ ದೇವಸ್ಥಾನ. ಈ ದೇವಸ್ಥಾನವನ್ನು ಆಚೆಯಿಂದ ಸಹ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಮತ್ತು ಒಳಗಡೆ ಸಹ ತುಂಬಾ ಚೆನ್ನಾಗಿದೆ. ಬನ್ನಿ ಹೋಗೋಣ. ಈ ದೇವಸ್ಥಾನ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಓಪನ್ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8:30 ತನಕ ಓಪನ್ ಇರುತ್ತೆ. ವೀಕೆಂಡ್ಸಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ ನಮ್ಮ ಲೆಫ್ಟ್ ಸೈಡಿಗೆ ಪ್ರಸಾದವನ್ನು ಕೊಡ್ತಿರ್ತಾರೆ. ಅದೇ ನಮ್ಮ ರೈಟ್ ಸೈಡಿಗೆ ನವಗ್ರಹಗಳ ದೇವಾಲಯವನ್ನು ನಾವು ನೋಡಬಹುದು. ನೋಡಿ, ದೇವಸ್ಥಾನದ ಸುತ್ತಲೂ ಈ ರೀತಿ ಇದೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನದ ಎಂಟ್ರಿಯಲ್ಲಿ ನಾವು ಆ ಕಡೆ ಈ ಕಡೆ 2 ಆನೆಗಳನ್ನು ನೋಡ್ತೀವಿ. ಅದರ ಮಧ್ಯದಲ್ಲಿ ನಾವು ಶಿವನನ್ನು ದರ್ಶನವನ್ನು ಮಾಡ್ಕೋತೀವಿ. ಮಾರುತಿಯನ್ನು ದರ್ಶನವನ್ನು ಮಾಡ್ಕೊಳೋದಕ್ಕೆ ಸುಮಾರು 20 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋಗ್ತಿದ್ದಂಗೆ ನಮಗೆ ಆಂಜನೇಯ ಸ್ವಾಮಿಯ 36 ಅಡಿ ಎತ್ತರದ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ವಿಗ್ರಹವನ್ನು ನಾವು ನೋಡ್ತೀವಿ. ಈ ಆಂಜನೇಯ ಸ್ವಾಮಿ ವಿಗ್ರಹ ತುಂಬಾ ಉದ್ದವಾಗಿದೆ, ಮತ್ತು ಇದರ ತೂಕ ಸಹ ಸುಮಾರು 100 ಟನ್ನಷ್ಟು ಇದೆ. ಈ ದೇವಸ್ಥಾನದ ಒಳಗಡೆ ನಾವು ಆಂಜನೇಯ ಸ್ವಾಮಿ ಜೊತೆಗೆ ಸಂತೋಷಿ ಮಾತಾ ಹಾಗೂ ಶಿರಡಿ ಸಾಯಿಬಾಬಾವನ್ನು ಸಹ ದರ್ಶನವನ್ನು ಪಡ್ಕೋತೀವಿ.
ಈ ದೇವಸ್ಥಾನದ ಒಳಗಡೆ ತುಂಬಾ ಪೀಸ್ಫುಲ್ ಆಗಿದೆ ಮತ್ತು ಈ ದೇವಸ್ಥಾನವನ್ನು ತುಂಬಾ ಚೆನ್ನಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಈ ದೇವಸ್ಥಾನದ ಒಳಗಡೆ ನಾವು ಮೆಡಿಟೇಷನ್ ಹಾಲ್ ಸಹ ನೋಡ್ತೀವಿ. ಈ ದೇವಸ್ಥಾನದಿಂದ ಆಚೆ ಬರ್ತಿದ್ದಂಗೆ ಮುಂದೆ ನಮಗೆ 400 ವರ್ಷಗಳ ಇತಿಹಾಸವುಳ್ಳ ಪುರಾತನವಾದ ದೇವಾಲಯಕ್ಕೆ ದಾರಿ ಅಂತ ಹಾಕಿರ್ತಾರೆ. ಅದು ಶ್ರೀ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿ ದೇವಾಲಯ. ಈ ಮಾರುತಿ ದೇವಸ್ಥಾನದಿಂದ ಎಕ್ಸಾಕ್ಟ್ ಆಪೋಸಿಟಲ್ಲೇ ನಮಗೆ ಆ ದೇವಾಲಯ ಇರುತ್ತೆ. ಆದರೆ ಇಲ್ಲಿ ಫ್ಲೈಓವರ್ ಬಂದಿರೋದ್ರಿಂದ ಯೂ-ಟರ್ನ್ ಹೊಡ್ಕೊಂಡೆ ಆ ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ. ನಾವು ಯೂ-ಟರ್ನ್ ಮಾಡಬೇಕಾದ್ರೆ ನಮಗೆ ಅಪೋಸಿಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೇ ಜೈನ್ ಟೆಂಪಲ್ಲು. ಅದಕ್ಕೆ ನಾವು ಈ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಬರೋಣ. ಈ ಮಾರುತಿ ದೇವಸ್ಥಾನ ಎಕ್ಸಾಕ್ಟ್ ಆಪೋಸಿಟಲ್ಲೇ ನಮಗೆ ಬೈಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೂ ಸಹ ಈ ಫ್ಲೈಓವರ್ ಅಡ್ಡ ಬಂದಿರೋದ್ರಿಂದ ನಾವು ಸುತ್ತಕೊಂಡು ಬರೋದ್ರಿಂದ ಸುಮಾರು 900 ಮೀಟ್ರು ಆಗುತ್ತೆ. ನೀವು ಮಾರುತಿ ದೇವಸ್ಥಾನದಿಂದ ನಡ್ಕೊಂಡಾದರೂ ಬರಬಹುದು, ಇಲ್ಲ ಅಂತ ಅಂದರೆ ನೀವು ಆಟೋದಲ್ಲಿ ಸಹ ಇಲ್ಲಿಗೆ ಬರಬಹುದು. ನೋಡಿ, ಇದೇನೆ ಬೈಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇರುವಂತಹ ಎಂಟ್ರಿ ದ್ವಾರ. ಈ ದ್ವಾರದಿಂದ ಸ್ಟ್ರೈಟಾಗಿ ಹೋದ್ವಿ ಅಂತ ಅಂದರೆ ನಮಗೆ ಬೈಲು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನೋಡಿ, ಇದೇನೆ ದೇವಾಲಯ. ಈ ದೇವಾಲಯಕ್ಕೆ 400 ವರ್ಷ ಇತಿಹಾಸ ಇದೆ ಅಂತ ನಿಮಗೆ ಆಗ್ಲೇ ತಿಳಿಸಿದ್ದೆ ಅಲ್ವಾ. ಈ ದೇವಾಲಯಕ್ಕೆ ಶನಿವಾರ ಬಂದು ತುಂಬ ಜನ ಭಕ್ತರು ಬಂದು ಈ ದೇವರ ದರ್ಶನವನ್ನು ಪಡ್ಕೋತಾರೆ. ಭಕ್ತರು ಈ ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಇಲ್ಲಿ ತೆಂಗಿನಕಾಯಿಯನ್ನು ಸಹ ದೇವರಿಗೆ ಸಮರ್ಪಿಸುತ್ತಾರೆ. ಈ ರೀತಿ ತೆಂಗಿನಕಾಯಿಯನ್ನು ಕಟ್ಟೋ ಮೂಲಕ ಇಲ್ಲಿ ಬರುವ ಭಕ್ತರಿಗೆ ಅವರು ಅಂದ್ಕೊಂಡಿರುವ ಕೆಲಸಗಳು ನೆರವೇರುತ್ತೆ ಅನ್ನುವ ನಂಬಿಕೆ ಇದೆ. ನೆಕ್ಸ್ಟ್ ನಾವು ಇಲ್ಲಿಂದ ಜೈನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಶ್ರೀ ಪಾರ್ಶ್ವವಲ್ಲಬ್ಧಿ ತೀರ್ಥಧಾಮ್. ಈ ಜೈನ್ ಟೆಂಪಲ್ ಸರೌಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಪೀಸ್ಫುಲ್ ಆದ ಜಾಗ ಅಂತಲೇ ಹೇಳಬಹುದು. ಒಳಗಡೆ ಹೋಗೋಣ ಬನ್ನಿ, ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನೀವೇನಾದರೂ ಈ ಕಡೆ ಬಂದರೆ ಅಂತ ಅಂದರೆ ಈ ಜೈನ್ ಟೆಂಪಲ್ನ ಸಹ ನೋಡಿ, ತುಂಬಾ ಚೆನ್ನಾಗಿದೆ.
ಈಗ ನಾವು ನೆಕ್ಸ್ಟ್ ಹೋಗೋದು ಈ ಮಾರುತಿ ಟೆಂಪಲಿಂದ ಸುಮಾರು 3.5 ಕಿಲೋಮೀಟರಲ್ಲಿ ನಮಗೆ ವಿಶ್ವರೂಪ ವಿಠಲ ಆಶ್ರಮ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಾವಿವಾಗ ಸರ್ಕಲ್ ಅಲ್ಲಿ ಇದ್ದೀವಿ. ಇಲ್ಲಿಂದ 200 ಮೀಟರ್ ಹೋದ್ವಿ ಅಂತ ಅಂದರೆ ನಮಗೆ ವಿಶ್ವಶಾಂತಿ ಆಶ್ರಮ ಸಿಗುತ್ತೆ. BMTC ಬಸ್ಸಲ್ಲಿ ಬರೋರಿಗೆ ಈ ಸರ್ಕಲಲ್ಲಿ ಬಸ್ಸು ರೈಟ್ನ ತಗೊಂಡು ನೆಲಮಂಗಲ ಊರೊಳಗಡೆ ಹೋಗುತ್ತೆ. ಸೊ ಅದರಿಂದ ಬಸ್ಸು ರೈಟ್ ತಗೊಂಡು ಮುಂದೆ ಹೋಗಿ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಒಂದು 2 ಮಿನಿಟ್ಸು ಹಿಂದಕ್ಕೆ ಬಂದರೆ ಅಂತಾನೆ ನಿಮಗೆ ವಿಶ್ವಶಾಂತಿ ಆಶ್ರಮ ಸಿಗುತ್ತೆ. ಈ ಆಶ್ರಮಕ್ಕೆ ಹೋಗೋದಕ್ಕೆ ಬಸ್ ಸ್ಟಾಪ್ ನೇಮ್ ಸಹ ವಿಶ್ವಶಾಂತಿ ಆಶ್ರಮ ಅಂತಾನೆ ಸ್ಟಾಪ್ ನೇಮ್ ಇರುತ್ತೆ. ನೋಡಿ, ಇದೇನೆ ವಿಶ್ವಶಾಂತಿ ಆಶ್ರಮದ ಎಂಟ್ರಿ ಗೇಟು. ನೀವೇನಾದರೂ ಓನ್ ವೆಹಿಕಲ್ಸ್ ಅಲ್ಲಿ ಬಂದಿದ್ದೀರಾ ಅಂದರೆ ಒಳಗಡೆನೆ ಪಾರ್ಕಿಂಗ್ ಸಹ ಅವೈಲಬಲ್ ಇರುತ್ತೆ. ನೋಡಿ, ಇದೇನೆ ವಿಶ್ವಶಾಂತಿ ಆಶ್ರಮ. ಈ ವಿಶ್ವಶಾಂತಿ ಆಶ್ರಮ ಸುತ್ತಲೂ ಮರಗಿಡಗಳ ಮಧ್ಯದಲ್ಲಿ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ. ಈ ವಿಶ್ವಶಾಂತಿ ಆಶ್ರಮವನ್ನ 1982ರಲ್ಲಿ ಸಂತ ಸದ್ಗುರು ಕೇಶವ ದಾಸ್ ಸ್ಥಾಪಿಸಿದ್ದರು. ಈ ಆಶ್ರಮವನ್ನ ಭಕ್ತಿ ಹರಡುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ. ಈ ಆಶ್ರಮ 15 ಎಕರೆ ಪ್ರದೇಶಗಳಲ್ಲಿ ಹರಡಿದೆ. ಈ ಆಶ್ರಮ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಮೊದಲಿಗೆ ದುರ್ಗಾದೇವಿಯ ದರ್ಶನವನ್ನ ಮಾಡ್ಕೋತೀವಿ. ಇಲ್ಲಿ ನಾವು ವಿಶ್ವರೂಪ ವಿಜಯ ವಿಠಲ ಸುತ್ತಲೂ ನಾವು ಅಷ್ಟಲಕ್ಷ್ಮಿಗಳನ್ನು ಪ್ರತಿಷ್ಠಾಪಿಸಿರೋದನ್ನ ನೋಡ್ತೀವಿ. ಇಲ್ಲಿಂದ ನೆಕ್ಸ್ಟ್ ನಾವು ನೋಡೋಕ್ಕೆ ಹೋಗೋದಕ್ಕೆ 20 ರುಪೀಸ್ನ ಟಿಕೆಟ್ನ ತಗೋಬೇಕಾಗಿರುತ್ತೆ. ಟಿಕೆಟ್ನ ತಗೊಂಡು ಒಳಗಡೆ ಬರ್ತಿದ್ದಂಗೆ ನಾವಿಲ್ಲಿ ಸಪ್ತ ನದಿಗಳನ್ನು ನೋಡ್ತೀವಿ. ಅದು ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಮತ್ತು ಕಾವೇರಿ. ಇಲ್ಲಿ ನಾವು ಧ್ಯಾನ ಮಂದಿರವನ್ನು ಸಹ ನೋಡ್ತೀವಿ. ಅದರಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲಿ ರಥವನ್ನು ಓಡಿಸ್ತಿರುವ ಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಬೋಧನೆಯನ್ನ ಮಾಡೋದನ್ನ ನೋಡ್ತೀವಿ. ಈ ಆಶ್ರಮದಲ್ಲಿ ನಾವು ಬ್ರಹ್ಮರೂಪೆ ಗಾಯತ್ರಿ ಮಂದಿರವನ್ನು ಸಹ ನೋಡ್ತೀವಿ. ಈ ಆಶ್ರಮದಲ್ಲಿರುವ ಇನ್ನೊಂದು ಅಟ್ರಾಕ್ಷನ್ ಅಂತ ನೋಡೋದಾದ್ರೆ ಈ 36 ಅಡಿ ಎತ್ತರದ ವಿಶ್ವರೂಪ ವಿಗ್ರಹ. ನೀವು ನಿಮ್ಮ ಫ್ಯಾಮಿಲಿನ ಇಲ್ಲಿ ಕರ್ಕೊಂಡು ಬಂದರೆ ತುಂಬಾನೇ ಎಂಜಾಯ್ ಮಾಡಬಹುದು. ಈ ಆಶ್ರಮದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 7:30 ತನಕ ಇರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ಅಂದರೆ ಇಲ್ಲಿ ತುಂಬಾ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನೀವು ಆದಷ್ಟು ಬೇಗ ಈ ಮಾರುತಿ ಮಂದಿರ ಹಾಗೂ ವಿಠಲ ಆಶ್ರಮವನ್ನು ಸಹ ದರ್ಶನವನ್ನು ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಮಾಡಿ ರಿಪ್ಲೈನ ಕೊಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.